ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ 2024ರ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಈ ಒಂದು ಚಾನೆಲ್ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ವಿ. ಈ ಮೊದಲು ನಾವು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ 1 ಹಾಗೂ ಮಾದರಿ 2 ನಾನು ಪ್ರಸ್ತುತಪಡಿಸಿರುವೆ ಹಾಗೂ ಇತಿಹಾಸ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನ ನಾವು ಸಾಲ್ವ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಅದೇ ತರಹ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ದು, ಸಮಾಜಶಾಸ್ತ್ರದ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಈಗ ಈ ಒಂದು ವಿಡಿಯೋದ ಮೂಲಕ ದ್ವಿತೀಯ PUC ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ಅಂದ್ರೆ ಹೊಸ ಮಾದರಿಯ ಇಲಾಖೆ ಬಿಡುಗಡೆಗೊಳಿಸಿರುವ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮ ಮುಂದೆ ನಾನು ಈ ಒಂದು ವಿಡಿಯೋದ ಮೂಲಕ ಪ್ರಸ್ತುತ ಪಡಿಸಿರ್ತಾ ಇದ್ದೇನೆ. ಹಾಗಾದ್ರೆ ನೀವಿನ್ನೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಈಗ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 2023-24ನೇ ಸಾಲಿನ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ನೋಡ್ಲಾಗಿ ಅವಧಿ 3 ಗಂಟೆ 15 ನಿಮಿಷ. ಈಗ ಈ ಬಾರಿ ನಾವು 80 ಅಂಕದ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಬೇಕಾಗಿದ್ರೂ ಕೂಡ ಅವಧಿಯನ್ನ ಮಾತ್ರ ಯಾವುದೇ ರೀತಿಯ ಕಡಿಮೆ ಮಾಡಿಲ್ಲ. 3 ಗಂಟೆ 15 ನಿಮಿಷವನ್ನ ಇಟ್ಟುಕೊಳ್ಳಲಾಗಿದೆ. ಗರಿಷ್ಠ ನಾವು 80 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಹಾಗಾದ್ರೆ ಮೊದಲನೆಯದ ಭಾಗ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಅ ಅನ್ನುವಂತಹ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಇಲ್ಲಿ 10 ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಇವು MCQ ಪ್ರಶ್ನೆಗಳಾಗಿವೆ, ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು ಆಗಿವೆ. ಮೊದಲನೆಯದಾಗಿ ಸೌಮಿತ್ರಿ ಅಂದರೆ ಯಾರು? ಇಲ್ಲಿ ಉತ್ತರಗಳನ್ನ 4 ಉತ್ತರಗಳನ್ನ ನೀಡಿರ್ತಾರೆ. ರಾಮ, ಭರತ, ಲಕ್ಷ್ಮಣ, ರಾವಣ. ಇಲ್ಲಿ ಸೌಮಿತ್ರಿ ಎಂದರೆ ಯಾರು ಎನ್ನುವಂತಹ ಈ ಒಂದು ಪ್ರಶ್ನೆಗೆ ಈ 4ರಲ್ಲಿ ಸರಿ ಉತ್ತರವನ್ನ ನಾವು ಗಮನಿಸಬೇಕು. ಅಂದ್ರೆ ಇದರ ಸರಿ ಉತ್ತರ ಆಗುತ್ತೆ ಲಕ್ಷ್ಮಣ. ಸೌಮಿತ್ರಿ ಅಂದ್ರೆ ಲಕ್ಷ್ಮಣನನ್ನ ಸೌಮಿತ್ರಿ ಅಂತ ಕರೀತಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗುರುತಿಸಿ ಕಂಡು ಹಿಡಿಯಬಹುದು. ಈಗ ಎರಡನೆಯ ಪ್ರಶ್ನೆ, ಗುರು ಹೇಗೆ ವರ್ತಿಸಬಾರದು? ಗುರು ಹೇಗೆ ವರ್ತಿಸಬಾರದು ಎಂದಾಗ ಕೆಟ್ಟದಾಗಿ, ಲಘುವಾಗಿ, ಸರಿಯಾಗಿ, ತಪ್ಪಾಗಿ. ಈ 4ರಲ್ಲಿ ಗುರು ಯಾವ ರೀತಿಯಾಗಿ ವರ್ತಿಸಬಾರದು ಅಂದಾಗ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಲಘುವಾಗಿ. ಗುರು ಯಾವತ್ತೂ ಕೂಡ ಲಘುವಾಗಿ ವರ್ತಿಸಬಾರದು ಅನ್ನೋದು ಇಲ್ಲಿ ಸರಿ ಉತ್ತರ ಆಗುತ್ತೆ. ಇನ್ನು ಮೂರನೆಯದಾಗಿ ಯಮ ಸುತಂಗರು ಹವನೆ ಧರ್ಮ ಕ್ಷಮೆಯ ಗರ ಹೊಡೆದಿಹುದು ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲಿ ಭ್ರಮಿತನಾಗಿಹನು. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನು ಕುರಿತು ಏನೆಂದು ಚಿಂತಿಸುತ್ತಾಳೆ? ಈ ಪದ್ಯ ಭಾಗವನ್ನು ನಾವು ಓದಿದಾಗ ಏನೆಂದು ಧರ್ಮರಾಯನ ಬಗ್ಗೆ ದ್ರೌಪದಿ ಚಿಂತಿಸ್ತಾ ಇದ್ದಾಳೆ ಅನ್ನುವಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ನಾವು ಗಮನಿಸಬೇಕು. ಅಂದ್ರೆ ಧರ್ಮ ಪರಿಪಾಲನಾ ನಿರತ, ತನ್ನ ಮೇಲೆ ಮಮತೆಯುಳ್ಳವನು, ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು, ಅರ್ಜುನನ ಮೇಲೆ ಪ್ರೀತಿಯುಳ್ಳವನು. ಈ 4ರಲ್ಲಿ ಸರಿ ಉತ್ತರ ಯಾವುದು ಅನ್ನೋದನ್ನ ನಾವು ಗಮನಿಸಬೇಕು ಅಂತಂದ್ರೆ ಈ ಪದ್ಯ ಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಏನೆಂದು ಚಿಂತಿಸ್ತಾಳೆ ಅಂದ್ರೆ ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು ಅಂತ ಚಿಂತಿಸ್ತಾಳೆ. ಯಾರ ಬಗ್ಗೆ? ಧರ್ಮರಾಯನ ಬಗ್ಗೆ. ಈಗ 4ನೇ ಪ್ರಶ್ನೆ, ದನಗಳಿಗೆ ಏನಿಲ್ಲ ಎಂದು ಕವಿತ್ರಿ ಹೇಳುತ್ತಾರೆ. ದನಗಳಿಗೆ ಏನಿಲ್ಲ ಅಂತ ಕವಿತ್ರಿ ಹೇಳ್ತಾರೆ ಅನ್ನೋದಕ್ಕೆ 4 ಉತ್ತರಗಳನ್ನು ನೀಡಿದಾಗ ನೀರಿಲ್ಲ, ಮೇವಿಲ್ಲ, ಗಂಜಿ ಇಲ್ಲ, ಊಟವಿಲ್ಲ. ಇಲ್ಲಿ ಯಾವುದು ಸರಿ ಉತ್ತರ ಆಗುತ್ತೆ? ಬಹುಶಃ ಗ್ರಾಮೀಣ ಭಾಗದ ಜನರಿಗೆ ಇದು ಉತ್ತರ ಸರಿಯಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೀರಿಲ್ಲ, ಮೇವಿಲ್ಲ, ಗಂಜಿ ಇಲ್ಲ, ಊಟವಿಲ್ಲ. ಇಲ್ಲಿ 3 ನೋಡದಾಗಿ ನಾವು ಏನಾಗುತ್ತೆ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ದನಗಳಿಗೆ ಮೇವು ಅನ್ನೋದನ್ನ ನಾವು ಉಪಯೋಗಿಸ್ತೀವಿ. ಹಾಗಾಗಿ ಮೇವಿಲ್ಲ ಅನ್ನೋದು ಸರಿ ಉತ್ತರ ಆಗುತ್ತೆ. ದನಗಳಿಗೆ ಏನಿಲ್ಲ ಅಂದ್ರೆ ಮೇವಿಲ್ಲ ಅಂತ ಕವಿತ್ರಿ ಹೇಳ್ತಾರೆ. ಇನ್ನು 5ನೇಯದಾಗಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿಯನ್ನ ಯಾವ ಕೆಲಸಕ್ಕೆ ಬಳಕೆ ಮಾಡಿದೆ ಅಥವಾ ಯಾವ ಕೆಲಸ ಮಾಡಿದೆ ಅಂದಾಗ ಬತ್ತಿ, ಮಂಜು, ದೀಪ, ನಕ್ಷತ್ರ. ಇದರಲ್ಲಿ ಸರಿ ಉತ್ತರ ಯಾವುದು? ಬತ್ತಿಯೋ, ಮಂಜು, ದೀಪ, ನಕ್ಷತ್ರ ಅಂದಾಗ ಇದರ ಸರಿ ಉತ್ತರವನ್ನು ನಾವು ನೋಡಿದ್ರೆ ಮಂಜು ಅನ್ನುವಂಥದ್ದು. ಅಂದ್ರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜುವಿನಂತೆ ಕೆಲಸ ಮಾಡಿದೆ ಅಂತ ಅನ್ಬಹುದು. ಇನ್ನು
ಆರನೆಯದಾಗಿ ದುರಾಶೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ದುರಾಶೆಯ ಹುಡುಗನನ್ನ ಯಾರು ನಿರಾಕರಿಸ್ತಾರೆ? ಸೀತಾ, ಫ್ಲೇವಿಯಾ, ಕಮಲಾ ಮೇಡಮ್, ನಿಶಾ ಶರ್ಮಾ. ಇದರಲ್ಲಿ ಸರಿ ಉತ್ತರವನ್ನು ನಾವು ಗುರುತಿಸಿದಾಗ ದುರಾಶೆಯ ಹುಡುಗನನ್ನ ನಿರಾಕರಿಸಿದವರು ಯಾರು ಅಂದ್ರೆ ನಿಶಾ ಶರ್ಮಾ ಅನ್ನುವಂಥದ್ದು ಸರಿ ಉತ್ತರ ಆಗುತ್ತೆ. ನಿಶಾ ಶರ್ಮಾ ದುರಾಶೆಯ ಹುಡುಗ ನನ್ನ ನಿರಾಕರಿಸಿದವರು ಆಗುತ್ತಾರೆ. ಏಳನೆಯದಾಗಿ ಎಲವೋ ಹುಲುಮಾನವ ವೆಂಕಪ್ಪಯ್ಯ, ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನ ಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದರು ಸರಪಳಿ ಎಳೆಸು, ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳು. ಮತ್ತೆ ಧಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಯಾವ ಕೆಳಗಿನ ಯಾವ ಹೇಳಿಕೆಯನ್ನ ಸಮರ್ಥಿಸುತ್ತದೆ ಅನ್ನೋದನ್ನ ನಾವು ನೋಡ್ಬೇಕು. ಅಂದ್ರೆ ವೆಂಕಪ್ಪಯ್ಯನವರ ನಿಸ್ವಾರ್ಥ, ಹೊಳೆಗೆ ವೆಂಕಪ್ಪಯ್ಯನ ಮೇಲಿನ ಪ್ರೀತಿ, ಪ್ರಕೃತಿಯ ಮೇಲಿನ ಮಾನವ ಪ್ರೀತಿ, ಪ್ರಕೃತಿ ಮೇಲಿನ ಮನುಷ್ಯ ದಬ್ಬಾಳಿಕೆ. ಇದರಲ್ಲಿ ಸರಿ ಉತ್ತರವನ್ನು ನಾವು ಗುರುತಿಸಬೇಕು ಅಂದ್ರೆ ಇದರ ಸರಿ ಉತ್ತರ ಪ್ರಕೃತಿ ಮೇಲಿನ ಮನುಷ್ಯನ ದಬ್ಬಾಳಿಕೆ ಅನ್ನುವುದು ಕಂಡು ಬರ್ತಾ ಇದೆ. ಎಂಟನೆಯದಾಗಿ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಮಚ್ಚು, ಕೊಡಲಿ, ಸಲಿಕೆ, ಗುದ್ದಲಿ. ಇದರಲ್ಲಿ ಸರಿ ಉತ್ತರವನ್ನು ನಾವು ಗಮನಿಸಿದರೆ ದುರ್ಗಪ್ಪ ಏನನ್ನ ಕೇಳಿ ಪಡೆಯಲಿಕ್ಕೆ ಬಂದಿದ್ದ ಅಂತಂದ್ರೆ ಇದರ ಸರಿ ಉತ್ತರ ಕೊಡಲಿ. ದುರ್ಗಪ್ಪ ಕೊಡಲಿ ಕೇಳಿ ಪಡೆಯಲು ಬಂದಿರ್ತಾನೆ. ಈಗ 9ನೆಯದಾಗಿ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು? ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು ಅಂತಾಗ ಇದರ ಉತ್ತರವನ್ನು ನಾವು ಗಮನಿಸಿದರೆ 4 ಉತ್ತರಗಳನ್ನ ನೀಡಿದ್ದಾರೆ. ದುರ್ಗಪ್ಪ, ತಿಪ್ಪಣ್ಣ, ರಮೇಶ್ ಬಾಬು, ಪ್ರಕಾಶ್. ಈ 4ರಲ್ಲಿ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಅಂದ್ರೆ ಅದರ ಉತ್ತರ ತಿಪ್ಪಣ್ಣ. ತಿಪ್ಪಣ್ಣ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಆಗಿದ್ದಾನೆ. 10ನೆಯದಾಗಿ ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ, ಜನಗಳ ವಿಶ್ವಾಸವನ್ನ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ. ಖಾನ್ ಸಾಹೇಬರ ಈ ಮಾತನ್ನ ಏನು ಸೂಚಿಸುತ್ತದೆ ಈ ಮಾತು ಅಂದಾಗ ಇಲ್ಲಿ ಜನರ ಮೇಲಿನ ಕಾಳಜಿ, ಜನರೊಟ್ಟಿಗಿನ ಸಹಬಾಳ್ವೆ, ಅಧಿಕಾರದ ಲಾಲಸೆ, ಸಮಾಜದ ಮೇಲಿನ ಪ್ರೀತಿ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. ಇಲ್ಲಿ ಆವರಣದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಆವರಣದಲ್ಲಿ ನೋಡಿದಾಗ ಮುದ್ದಣ, ಮಗು, ಪೂಣಚ್ಚಿ, ಹಳ್ಳಿಯ ಚಹಾ ಹೋಟೆಲ್, ಬೌದ್ಧ, ಮನೋರಮೆ. ಇಲ್ಲಿ ಬಿಟ್ಟ ಸ್ಥಳಗಳನ್ನ ಕೇಳಿರುವ ಪ್ರಶ್ನೆಗಳೆಂದ್ರೆ 11ನೇದಾಗಿ ಮಾರ್ಚ್ನ ಜೊತೆಗಾರನ ಹೆಸರು, 12 ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ, 13 ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ, 14 ಕನ್ನಡ ಕಸ್ತೂರಿ ಅಲ್ಲವೇ ಎಂದವರು, 15 ಲೋಕಲ್ ಸುದ್ದಿಗಳಿಗೆ ಡ್ಯಾಶ್ ಇಲ್ಲಿ ಪ್ರಾಶಸ್ತ್ಯವಿದೆ ಅಂತಿದೆ. ಇವುಗಳಿಗೆ ಒಂದೊಂದಾಗಿ ಇದರ ಬಿಟ್ಟ ಸ್ಥಳವನ್ನ ನಾವು ತುಂಬುವಂತಹದ್ದನ್ನು ನೋಡೋಣ. ಮೊದಲನೇದಾಗಿ 11ನೇದ್ದು ಅಂತ ನಾವು ಸೀರಿಯಲ್ ನಂಬರ್ ಹಾಕ್ಬೇಕಾಗುತ್ತೆ. ಮಾರ್ಚ್ನ ಜೊತೆಗಾರನ ಹೆಸರು. ಮಾರ್ಚ್ನ ಜೊತೆಗಾರನ ಹೆಸರು ಏನಾಗಿತ್ತು ಅಂತಂದ್ರೆ ನಿಮ್ಮೆಲ್ಲ ಗೊತ್ತಿರುವಂತೆ ಉತ್ತರ ಪೂಣಚ್ಚಿ. ಮಾರ್ಚ್ನ ಜೊತೆಗಾರ ಯಾರಾಗಿದ್ರು ಅಂದ್ರೆ ಪೂಣಚ್ಚಿ. 12ನೇದಾಗಿ ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ. ನಮ್ಮ ದೇಶದಲ್ಲಿ ಅಳಿದು ಹೋಗಿರುವ ಖಿಲವಾಗಿ ಹೋದ ಧರ್ಮ ಯಾವುದು ಅಂತಂದಾಗ ಅದರ ಉತ್ತರವನ್ನು ನಾವು ನೋಡಿದರೆ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಆಗಿದೆ. 13ನೇದಾಗಿ ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ. ಅಬ್ದುಲ್ ಕಲಾಂ ಅವರು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅಂತ ಯಾರಿಗೆ ಅವರು ಹೇಳ್ತಾರೆ ಅಂತಂದ್ರೆ ಅದರ ಸರಿ ಉತ್ತರ ಮಗು. ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಆಗಿರುತ್ತೆ ಅಂತ. 14ನೇದಾಗಿ ಕನ್ನಡವು ಕಸ್ತೂರಿಯಲ್ಲವೇ ಎಂದವರು. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು ಅಂದಾಗ ಇದರ ಸರಿ ಉತ್ತರ ಮನೋರಮೆ. ಕನ್ನಡವು ಕಸ್ತೂರಿಯಲ್ಲವೇ ಅಂತ ಕರೀತಾರೆ. 15ನೇದಾಗಿ ಲೋಕಲ್ ಸುದ್ದಿಗಳಿಗೆ ಡ್ಯಾಶ್ ಇಲ್ಲಿ ಪ್ರಾಶಸ್ತ್ಯವಿದೆ. ಎಲ್ಲಿ ಪ್ರಾಶಸ್ತ್ಯವಿದೆ ಅಂತಂದಾಗ ಇಲ್ಲಿ ಉತ್ತರವನ್ನು ನಾವು ನೋಡಿದಾಗ ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಲೋಕಲ್ ಸುದ್ದಿಗಳಿಗೆ ಪ್ರಾಶಸ್ತ್ಯ ಇರುತ್ತೆ. ಹೀಗೆ ಬಿಟ್ಟ ಸ್ಥಳ ತುಂಬಿರಿ ಅನ್ನುವಂತಹ ಈ ಒಂದು ಭಾಗದಿಂದ 5 ಅಂಕಗಳಿಗೆ ನಾವು 5 ಉತ್ತರಿಸಿ 5 ಅಂಕಗಳನ್ನ ಪಡೆದುಕೊಳ್ಳಬಹುದಾಗಿದೆ. ಮುಂದಿನ ಭಾಗ ಈ ಭಾಗ ಅಂದ್ರೆ ಹೊಂದಿಸಿ ಬರೆಯಿರಿ ಅಂತ ಬರುತ್ತೆ. ಇಲ್ಲಿ ಕೂಡ ಈ ಒಂದು ಭಾಗದಿಂದಲೂ ನಾವು 5 ಅಂಕಗಳನ್ನ ಪಡೆದುಕೊಳ್ಬಹುದು. ಒಂದು ಕಡೆ 16, 17, 18, 19, 20 ಅಂತ ಇದೆ. ಇನ್ನೊಂದು ಕಡೆ
ಈ ಉ ಅಂತ 6 ಉತ್ತರಗಳನ್ನ ನೀಡಿದ್ದಾರೆ. ಬಟ್ ಇವು ಮಿಸ್ ಮ್ಯಾಚ್ ಆಗಿರ್ತದೆ, ಇವುಗಳನ್ನ ಹೊಂದಿಸಿ ಬರೀಬೇಕು. 16 ಹಬ್ಬಲಿ ಅವರ ರಸಬಳ್ಳಿ, ಅದರ ಮುಂದೆ ಹತ್ತಿ ಚಿತ್ತ ಮತ್ತು ಅಂತ ಇದೆ. ಜಾಲಿಯ ಮರದಂತೆ ಬೆಳಗು ಜಾವ ಅಂತ ಇದೆ. ಅಂಬಿಕಾತನಯದತ್ತ ಪುರಂದರ ದಾಸರು ಅಂತ ಇದೆ. GS ಶಿವರುದ್ರಪ್ಪ ಇವರ ಮುಂದೆ ಜನಪದ ಅಂತ ಇದೆ. ಟಿ ಯಲ್ಲಪ್ಪ ಇವರ ಮುಂದೆ ಮುಂಬೈ ಜಾತಕ ಅಂತ ಇದೆ. ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತ ಹೂ ಅಂತ ಇದೆ. ಇವುಗಳನ್ನ ಸರಿಯಾಗಿ ಜೋಡಿಸ್ಬೇಕು. ನಾವು ಬರೆಯುವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಒಂದು ಕಡೆ ಈ 16, 17, 18, 19, 20 ಒಂದ್ ಕಡೆ ಬರೆದು ಅದರ ಮುಂದೆ ನಾವು ನೆಕ್ಸ್ಟ್ ಸರಿ ಉತ್ತರವನ್ನ ನಾವು ಬರೀಬೇಕು. ಅದನ್ನ ಯಾವ ರೀತಿ ಬರೀಬೇಕು ಅಂದಾಗ, ಈ ತರಹ ಒಂದು ಕಡೆ ನಾವು ಮೊದಲಿಗೆ ಅದರ ಸಂಖ್ಯೆಯನ್ನ ಮಾರ್ಜಿನ್ ನಲ್ಲಿ ಹಾಕಿಕೊಂಡು ಬರೀಬೇಕು. ನಂತರ ಅದಕ್ಕೆ ಒಂದೇ ಉತ್ತರವನ್ನ ಬರೀಬೇಕು. ಹಬ್ಬಲಿ ಅವರ ರಸಬಳ್ಳಿ, ಇಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತಂದ್ರೆ, ಇದರ ಅರ್ಥ ಇಲ್ಲಿ ಜನಪದ. ಹಬ್ಬಲಿ ಅವರ ರಸಬಳ್ಳಿ ಅನ್ನೋದು ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹದ್ದಾಗಿದೆ. ಹಾಗಾಗಿ ಈ ಜನಪದ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 17ನೇದಾಗಿ ಜಾಲಿಯ ಮರದಂತೆ ಅನ್ನುವಂಥದ್ದು ಪುರಂದರ ದಾಸರು ಬರೆದ ಕೃತಿಯಾಗಿದೆ. ಇನ್ನು 18ನೇದು ಅಂಬಿಕಾತನಯದಕ್ಕೆ ಇಲ್ಲಿ ಹೊಂದಿಕೆ ಆಗುವಂತದ್ದು ಬೆಳಗು ಜಾವ, ಬೆಳಗು ಜಾವ ಅಂತ. ಇನ್ನು 19ನೇದಾಗಿ GS ಶಿವರುದ್ರಪ್ಪ ಅದಕ್ಕೆ ಹೊಂದಿಕೆ ಆಗುವಂತದ್ದು ಮುಂಬೈ ಜಾತಕ ಅನ್ನುವಂಥದ್ದು. 20ನೇದಾಗಿ ಟಿ ಯಲ್ಲಪ್ಪ ಇದಕ್ಕೆ ಹೊಂದಿಕೆ ಆಗುವಂತದ್ದು ಯಾವುದು ಅಂದ್ರೆ ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಹೊಂದಿಕೆ ಆಗ್ತದೆ. ಈ ತರಹದ ಹೊಂದಿಸಿ ಬರೆಯುವುದು ಅನ್ನೋದು ನೋಡ್ಬೇಕು ನಾವು. ಇದರ ಜೊತೆಗೆ ಇಲ್ಲಿ ಮುಂದೆ ಅದ್ರ ಹಿಂದೆ ಅವುಗಳ ಒಂದು ಈ ಅನ್ನುವಂಥದ್ದು ಕೂಡ ಸಾಕದೇವಿ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಇಲ್ಲಿವರೆಗೆ ನಾವು 20 ಅಂಕಗಳನ್ನ ಪಡೆದುಕೊಂಡ್ವಿ. ಈಗ ಈ 20 ಅಂಕ ಅಂದ್ರೆ ಭಾಗ ಎ ಅನ್ನುವಂಥದ್ದು ಇದೆ ಇರ್ತದಲ್ಲ, ಇದರಲ್ಲಿ ನಾವ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಯಾವ್ದು ಪ್ರಥಮ ಬಾರಿಗೆ ಬರೀತೀವೋ ಅವಷ್ಟೇ ಪರಿಗಣಿಸ್ತಾರೆ, ಉಳಿದದ್ದನ್ನ ಮುಂದಿನ ಭಾಗದಲ್ಲಿ ಸರಿ ಉತ್ತರವಾಗಿದ್ದರೂ ಪರಿಗಣಿಸೋದಿಲ್ಲ. ಹಾಗಾಗಿ ಅದನ್ನ ಅಲ್ಲಿ ಬರಿಬೇಕು. ಈಗ ನೆಕ್ಸ್ಟ್ ಇಲ್ಲಿ ನಾನು 5ನೇ ಭಾಗ ಒಮ್ಮೆ ತಗೊಂಡೆ, ಯಾಕಂದ್ರೆ 1 ಅಂಕದ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ಇಲ್ಲಿ ತೆಗೆದುಕೊಂಡಿದ್ದೇನೆ. 5ನೇ ಭಾಗ ತೆಗೆದುಕೊಂಡು ನಂತರ ನಾವು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಭಾಷಾಭ್ಯಾಸ ಯಾವ್ದಾದ್ರೂ 4ಕ್ಕೆ ಸೂಚನೆ ಅನುಗುಣವಾಗಿ ಉತ್ತರಿಸಿ. ಇಲ್ಲಿಯವರೆಗೆ ನಾವು 20 ಅಂಕಗಳನ್ನ 1ನೇ ಭಾಗದಿಂದ ಪಡೆದುಕೊಂಡ್ವಿ. ಈಗ ಆ ಭಾಷಾಭ್ಯಾಸದಿಂದ ಎಷ್ಟು ಅಂಕನ್ನ ಪಡೆದುಕೊಳ್ತೀವಿ ಅನ್ನೋದನ್ನ ನಾವು ನೋಡ್ಬೇಕು. ಅಂದ್ರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವ್ದಾದ್ರು 4ಕ್ಕೆ ಅಂದ್ರೆ ಇಲ್ಲಿ 8 ಅಂಕಗಳನ್ನ ನಾವು ಈ ಒಂದು ಭಾಗದಿಂದ ಪಡೆದುಕೊಳ್ಬಹುದು. ವಿದ್ಯಾರ್ಥಿಗಳೇ ಗಮನಿಸಿ, ನೀವು ಕೇವಲ 1 ಅಂಕದ ಪ್ರಶ್ನೆಗಳನ್ನೇ ಅಟೆಂಪ್ಟ್ ಮಾಡಿದ್ರೂ ಕೂಡ ನಿಮ್ಮ ಆಂತರಿಕ ಮೌಲ್ಯಮಾಪನ ಪ್ಲಸ್ ಈ ಥಿಯರಿಯಲ್ಲಿ ನಾವು ಕೇವಲ 80ಕ್ಕೆ 24 ಅಂಕಗಳನ್ನ ಪಡೆದುಕೊಂಡ್ರೆ ಸಾಕು. ಆಂತರಿಕ ಅಂಕಗಳು ನಮ್ಮ ಜೊತೆಯಾಗಿರುವುದರಿಂದ ಈ 24 ಅಂಕಗಳಲ್ಲಿ ಈಗ ಆಲ್ರೆಡಿ 20 ಅಂಕಗಳನ್ನ ನಾವು 1 ಅಂಕದ ಪ್ರಶ್ನೆ, ಇದರಲ್ಲಿ 8 ಉತ್ತರ ಅಂಕಗಳನ್ನ ಪಡೆದುಕೊಳ್ಬಹುದು ಈ ಭಾಷಾಭ್ಯಾಸದಿಂದ. ಅಂದ್ರೆ 28 ನಾವು 28 ಅಂಕಗಳನ್ನ ಸರಿಯಾಗಿ ಕರೆಕ್ಟ್ ಆಗಿ ಎಲ್ಲವನ್ನು ಬರೆದ್ರೆ ನಾವು ಆರಾಮಾಗಿ ಪಾಸ್ ಆಗ್ತೀವಿ. ಉಳಿದದ್ದೆಲ್ಲವನ್ನು ಹೆಚ್ಚಿಗೆ ಸ್ಕೋರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡೋಣ ಯಾವುದು ಮೊದಲಿಂದು. ಈ ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ, ನಾನಾರ್ಥ ಶಬ್ದ ಬರೆಯಿರಿ ಅಂತದೆ. ಇಲ್ಲಿ ನೀವು ನೋಡ್ಬೋದು ಬಟ್ಟೆ, ಅರಿ, ದೊರೆ ಅಂತಿದೆ. ಇವುಗಳಿಗೆ ಬಟ್ಟೆ ಅಂದ್ರೆ ನಾನಾರ್ಥ, ಒಂದು ಅರ್ಥ ಒಂದು ಬೇರೆ ಕೊಟ್ರೆ ಇನ್ನೊಂದು ಒಂದು ಅರ್ಥವನ್ನ ಕೊಡುವಂತದ್ದು. ಹಾಗಾದ್ರೆ ಒಂದೊಂದಾಗಿ ನೋಡೋಣ. ಇಲ್ಲಿ ಇದರಲ್ಲಿ 2 ಬರೀಬೇಕು ನಾವು. ಇದರಲ್ಲಿ ಈ ಕೆಳಗಿನ 2 ಪದ 3 ಕೊಟ್ಟಿರ್ತಾರೆ, 2 ಬರೀಬೇಕು. ಅದರಲ್ಲಿ 1ನೇದು ಬಟ್ಟೆ. ಬಟ್ಟೆ ಅಂದ್ರೆ ದಾರಿಯೂ ಆಗುತ್ತೆ, ವಸ್ತ್ರವೂ ಕೂಡ ಆಗುತ್ತೆ. ಇದು ನೋಡಿ, ಬಟ್ಟೆ ಅಂದ್ರೆ ನಾವು ಬಟ್ಟೆ ಅಂದಾಗ ವಸ್ತ್ರ ಸಾಮಾನ್ಯವಾಗಿ ಗೊತ್ತು, ದಾರಿಯೂ ಕೂಡ ಅದರ ಅರ್ಥ ಆಗುತ್ತೆ. ಇನ್ನು ಅರಿ ಅಂದ್ರೆ ವೈರಿಯೂ ಆಗುತ್ತೆ ಅಥವಾ ತಿಳಿದುಕೊಳ್ಳುವುದು ಆಗುತ್ತೆ. ಹೀಗೆ 2 ಅರ್ಥವನ್ನ ಬರುವಂತದ್ದು ನೋಡ್ತೀವಿ. ಇನ್ನು ದೊರೆ ಅಂದ್ರೆ ರಾಜನೂ ಆಗುತ್ತೆ, ಇನ್ನೊಂದು ಕಡೆ ಸಿಗುವುದು, ನಮಗೆ ದೊರೆಯಿತು ಅಂತೀವಲ್ಲ ಅದು ಸಿಗುವುದು. ದೊರೆ ಅಂದ್ರೆ ರಾಜನೂ ಆಗುತ್ತೆ, ದೊರೆ ಅಂದ್ರೆ ಸಿಗುವುದು ಆಗುತ್ತೆ. ಹೀಗೆ ನಾನಾರ್ಥ. ಇಲ್ಲಿ ನಾವು 2 ಪದಗಳಿಗೆ ಉತ್ತರವನ್ನ ಬರೆದು 2 ಅಂಕಗಳನ್ನ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪವನ್ನು ಬರೆಯಿರಿ. ಕ್ರಿಯಾಪದಗಳ ಧಾತು ರೂಪ ಇಲ್ಲಿ ನೋಡಿ, ಹಾಡುಗಳು, ಕುಣಿಯುತ್ತಿತ್ತು, ನುಡಿದನು ಅಂತ ಇದೆ. ಇಲ್ಲಿ ಹಾಡುಗಳು ಅನ್ನುವಂತದ್ರೊಳಗಿರುವಂತಹ ಕ್ರಿಯಾಪದ ಧಾತು ರೂಪ, ಇದು ಕ್ರಿಯಾಪದಗಳಿವು. ಕುಣಿಯುತ್ತಿತ್ತು ಅನ್ನುವುದರಲ್ಲಿ ಯಾವ್ದಿತ್ತು, ನುಡಿದನು ಅನ್ನೋದ್ರಲ್ಲಿ ಯಾವ್ದಿತ್ತು, ಇದರಲ್ಲಿ 2 ಬರೆದು ನಾವು 2 ಅಂಕಗಳನ್ನ ಪಡೆದುಕೊಳ್ಬಹುದು. ಮೊದಲನೇದು ಹಾಡುಗಳು. ಹಾಡುಗಳಿನಲ್ಲಿ ಇರುವಂತಹ ಕ್ರಿಯಾಪದದ ಧಾತು ರೂಪ ಹಾಡು. ಕುಣಿಯುತ್ತಿತ್ತು ಅನ್ನೋದರಲ್ಲಿ ಇರುವಂತಹ ಕ್ರಿಯಾಪದದ ಧಾತು ರೂಪ ಕುಣಿ. ನುಡಿದನು ಅನ್ನುವಂತಹದ್ರಲ್ಲಿರುವ ಕ್ರಿಯಾಪದದ ಧಾತು ರೂಪ ನುಡಿ. ಹೀಗೆ ಈ 3ರಲ್ಲಿ 2 ಬರೆದು ನಾವು 2 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಕೆಳಗಿನ 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ನುಡಿಗಟ್ಟುಗಳು ಇದು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸುವಂತದ್ದು. ಅಡಿಪಾಯ, ಅಜಗಜಾಂತರ, ಕಣ್ಣರಳಿಸು ಅಂತ. ಈ 3ರಲ್ಲಿ 2 ನಾವು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿದಾಗ ಸರಿಯಾದ ಉತ್ತರ ಆಗಿ 2 ಅಂಕಗಳನ್ನ ಪಡೆದುಕೊಳ್ತೀವಿ ಇದರಿಂದ. ಅಡಿಪಾಯ
ಪ್ರಾಥಮಿಕ ಶಾಲೆಯಲ್ಲೇ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಅಡಿಪಾಯ ಹಾಕಬೇಕು. ಹೌದು, ಶಿಕ್ಷಣ ಉತ್ತಮವಾಗಬೇಕಾದ್ರೆ ಅದರ ಅಡಿಪಾಯ ತಳಹದಿ ಉತ್ತಮವಾಗಿರ್ಬೇಕು ಅಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಅದು ಆಗಬೇಕು ಅಂತ ಇಲ್ಲಿ ನಾವು ವಾಕ್ಯದಲ್ಲಿ ಬಳಸಬಹುದು. ನೆಕ್ಸ್ಟ್ ಇನ್ನೊಂದು ಅಜಗಜಾಂತರ. ಇಲ್ಲಿ ಅಜಗಜಾಂತರ ಅಂದ್ರೆ ಭರತ ಮತ್ತು ಬಾಹುಬಲಿಯವರ ವ್ಯಕ್ತಿತ್ವದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ, ಅಂದ್ರೆ ಬಹಳಷ್ಟು ಡಿಫ್ರೆನ್ಸ್ ಇದೆ ಅಂತ ಅಜಗಜಾಂತರ ವ್ಯತ್ಯಾಸ ಅಂತ ಶಬ್ದವನ್ನ ಬಳಸಬಹುದು. ಇನ್ನು ಕಣ್ಣರಳಿಸು ಅಂತ ಬರುತ್ತೆ. ಇಲ್ಲಿ ಕಣ್ಣರಳಿಸು ಅಂದ್ರೆ ಪ್ರಕೃತಿಯ ಸ್ವಭಾವವನ್ನ ಕಣ್ಣರಳಿಸಿ ನೋಡು ಅಂತ. ಕಣ್ಣರಳಿಸಿ ನೋಡುವಂಥದ್ದು ಬಹಳಷ್ಟು ಆಶ್ಚರ್ಯವಾಗಿ ಪೂರ್ಣವಾಗಿ ಆ ದೃಷ್ಟಿಯ ಸೊಬಗನ್ನ ತುಂಬಿಕೊಳ್ಳುವುದಕ್ಕೆ ನಾವು ಇಲ್ಲಿ ಒಂದು ಶಬ್ದ, ಒಂದು ವಾಕ್ಯವನ್ನ ಮಾಡ್ಬೋದು, ಕಣ್ಣರಳಿಸು ಅಂತ. ಇನ್ನು ಮುಂದಿನ ಒಂದು ಪ್ರಶ್ನೆ 52. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಗುಣವಾಚಕ ಅಂತಿದೆ. ಇಲ್ಲಿ ಕಿರುಹಾದಿ, ಮರಿಗೂಬೆ, ಘೋರ ಪಾತಕಿ ಅಂತ ಬರುತ್ತೆ. ಗುಣ ಅಂದ್ರೆ ಈ ಶಬ್ದದಲ್ಲಿರುವ ಗುಣವಾಚಕ ಯಾವುದು ಅನ್ನೋದನ್ನ ಕಂಡು ಹಿಡಿದ್ರೆ ಕಿರುಹಾದಿಯಲ್ಲಿ ಕಿರು ಅನ್ನುವಂಥದ್ದು ಗುಣವಾಚಕ ಆಗುತ್ತೆ. ಮರಿಗೂಬೆಯಲ್ಲಿ ಮರಿ ಅನ್ನುವಂಥದ್ದು ಗುಣವಾಚಕ ಆಗುತ್ತೆ. ಇನ್ನು ಘೋರ ಪಾತಕಿಯಲ್ಲಿ ಘೋರ ಅನ್ನುವಂಥದ್ದು ಗುಣವಾಚಕ ಆಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ 2 ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನ ಬರೆಯಿರಿ. ವಿಭಕ್ತಿ ಪ್ರತ್ಯಯಗಳು ಇಲ್ಲಿ ಕಚೇರಿಯಲ್ಲಿ, ಬಸಲಿಂಗನನ್ನು, ಕದಡಿದ, ಇವುಗಳಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯವನ್ನ ನಾವು ಗುರುತಿಸಬೇಕು ಅಂದಾಗ ಕಚೇರಿಯಲ್ಲಿ ಅಲ್ಲಿ ಅನ್ನುವಂತಹ ಸಪ್ತಮಿ ವಿಭಕ್ತಿ ಪ್ರತ್ಯಯ ನಾವು ನೋಡ್ತೀವಿ. ಇನ್ನು ಬಸಲಿಂಗನನ್ನು ಅನ್ನುವಂತಹದ್ರಲ್ಲಿ ಅನ್ನುವಂಥದ್ದು ಬಸಲಿಂಗನನ್ನು ಅನ್ನುವಂತಹ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನ ನೋಡ್ತೀವಿ. ಇನ್ನು ಮೂರನೇದು ಕದಡಿದ ಅನ್ನುವಂಥದ್ರಲ್ಲಿ ಅನ್ನುವಂಥದ್ದು ಷಷ್ಠಿ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಈ 3ರಲ್ಲಿ 2 ಬರೆದು ನಾವು ಏನ್ ಮಾಡ್ಬೇಕು, 2 ಅಂಕಗಳನ್ನ ಪಡೆದುಕೊಳ್ತೀವಿ. ಇನ್ನು ಈ ಕೆಳಗಿನ 2 ಪದಗಳಿಗೆ ನಿಷೇಧಾರ್ಥಕ ಪದಗಳನ್ನ ಬರೆಯಿರಿ. ನಿಷೇಧಾರ್ಥಕ ಹಾಡುವನು, ಓದಿದಳು, ಹೋಗುವುದು ಅನ್ನುವಂಥದ್ದು. ಇಲ್ಲಿ ನಿಷೇಧಾರ್ಥಕ ಅಂದಾಗ ಹಾಡುವನು ಅನ್ನುವಂಥದ್ದಕ್ಕೆ ಹಾಡುವನು ಅಂದಾಗ ಹಾಡ್ತಾನೆ, ಹಾಡನು ಅಂದ್ರೆ ಹಾಡೋದಿಲ್ಲ ಅನ್ನುವಂತಹ ನಿಷೇಧ ಅರ್ಥಕ ಪದ ಆಗುತ್ತೆ. ಇನ್ನು ಓದಿದಳು ಅನ್ನುವಂತ ಒಂದು ಈ ಶಬ್ದಕ್ಕೆ ಓದಳು ಅನ್ನುವಂಥದ್ದು ನಿಷೇಧಾರ್ಥಕ ಆಗುತ್ತೆ. ಹೋಗುವುದು ಅನ್ನುವಂತಹ ಈ ಒಂದು ಪದಕ್ಕೆ ಹೋಗದು ಅನ್ನುವಂಥದ್ದು ನಿಷೇಧಾರ್ಥಕ ಪದ ಆಗುತ್ತೆ. ಇನ್ನು ಈ ರೀತಿಯಾಗಿ 8, ಇದರಲ್ಲಿ 6 ಕೊಟ್ಟಿರ್ತಾರೆ, ಅದರಲ್ಲಿ ನಾವು 8 ಸರಿಯಾದ 8 ಭಾಗ ಪ್ರಶ್ನೆಗಳಿಗೆ ಅಂದ್ರೆ ಈ 4 ಪ್ರಶ್ನೆಗಳಿಗೆ 2 ಅಂದ್ರೆ 8 ತೆಗೆದುಕೊಂಡು ನಾವು 28 ಅಂಕಗಳನ್ನ 1 ಅಂಕದಲ್ಲೇ ಪಡೆದುಕೊಳ್ಬಹುದು. ಇನ್ನು ಯಾವ್ದಾದ್ರು ಒಂದನ್ನ ಕುರಿತು ಪ್ರಬಂಧ ಬರೆಯಿರಿ ಅಂತ ನೆಕ್ಸ್ಟ್ 50 ಬರುತ್ತೆ. ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಕುರಿತು ಯಾವ್ದಾದ್ರು ಒಂದರ ಬಗ್ಗೆ ಬರೀಬಹುದು. ಆಮೇಲೆ ಪತ್ರಲೇಖನ ಬರುತ್ತೆ. ಯಾವುದೇ ಒಂದು ಪತ್ರಲೇಖನದಲ್ಲಿ ಹೆಸರು ನಮೂದಿಸಬಾರದು ಮತ್ತು ಸಂಕೇತಾಕ್ಷರವನ್ನು ಮಾತ್ರ ಬಳಸಬೇಕು. ಉದಾಹರಣೆ ಅಬಕ ಅನ್ನುವಂಥದ್ದು. ಇಲ್ಲಿ ಶೈಕ್ಷಣಿಕ ಸಾಲದ ಸೌಲಭ್ಯವನ್ನು ಕುರಿತು ಬ್ಯಾಂಕಿಗೆ, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ಕುರಿತು ಗೆಳತಿ ಪತ್ರ ಅನ್ನುವಂಥದ್ದು. ಇವುಗಳು ಕೂಡ 4 ಅಂಕಗಳನ್ನ ನಿಮಗೆ ದೊರಕಿಸಿಕೊಡುತ್ತೆ. ಇನ್ನು ಆ ವಿಭಾಗ ಈಗ ಬಂತು ಉತ್ತರಿಸುವಂತದ್ದು. ಯಾವ್ದಾದ್ರು 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಾರೆ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಹಿತ್ತಾಳೆಗಿಂತ ಬಲುಹೀನ ಯಾವುದು? ಕವಿ ಬೇಂದ್ರೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತ ಬರುತ್ತೆ. ಇನ್ನೊಂದು ಪಾರ್ಟ್ ನಲ್ಲಿ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ತಿಮ್ಮಪ್ಪನಿಗೆ ಕೊಟ್ಟ ಅಭಿಪ್ರಾಯವೇನು? ಬ್ರಿಟಿಷರು ಬರುವ ಮೊದಲು ವಾಲ್ಪರೈನ ಸೊಬಗನ್ನ ವರ್ಣಿಸಿ ಮುದ್ದಣ್ಣನ ಮನೋರಮೆ ವಿಚಾರಿಸಿದಳು. ಸುದ್ದಿಯ ಸೂರಪ್ಪನಾದ ಭರಮಣ್ಣ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ? ಆಮೇಲೆ ಇನ್ನೊಂದು ಪಾರ್ಟ್ ಕೃಷ್ಣೇಗೌಡರ ಆನೆ, ದೀರ್ಘಗದ್ದೆಯಲ್ಲಿ ಕೃಷ್ಣೇಗೌಡರ ಆನೆ ಹುಟ್ಟಿದ ಬೆಳೆದು ಬಂದ ಬಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು? ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳ್ದ. ತಿಪ್ಪಣ್ಣನ ಸಾವಿನ ಬಗ್ಗೆ ಆನೆಯೇ ಕಾರಣವೆಂದು ದುರ್ಗಪ್ಪನ ಹೇಳಿಕೆ ಸರಿಯೇ ಸಮರ್ಥಿಸಿ ಅಂತ 2 ಅಂಕದ ಪ್ರಶ್ನೆ ಬರೀತೀವಿ. ಆಮೇಲೆ ಈ ವಿಭಾಗದಲ್ಲಿ ಯಾವ್ದಾದ್ರು 2 ವಾಕ್ಯ ಸಂದರ್ಭ ಬರುತ್ತೆ. ಹಗೆಗಳನ್ನು ಹಿಂಡಿದನು ಮನದೊಳಗೆ, ಕುಳಿತು ಕೆಮ್ಮುವ ಪ್ರಾಣಿ, ಮಾತೆ ಮರೆತು ಹೋಗಿದ್ದು ಕಣೆ. ಇದರಲ್ಲಿ 2 ಬರೀಬೇಕು ನಾವು. ಇದರಿಂದ ನಾವು ಏನ್ ಮಾಡ್ಬೋದು ಅಂದ್ರೆ 6 ಅಂಕಗಳನ್ನ ಪಡೆದುಕೊಳ್ಳಬಹುದು. ಆಮೇಲೆ ಇನ್ನೊಂದು ಸಂದರ್ಭ ಬರುತ್ತೆ. ಇದರಿಂದ ನಾವು ಯಾವ ಪತ್ರಿಕೆಯನ್ನು ಓದುತ್ತೇವೆ? ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲರೂ ಆತನ ಬಂಧುಗಳೇ. ಇವು 2ರಲ್ಲಿ ಒಂದನ್ನ ನಾವು ಬರೆದು 3 ಅಂಕಗಳನ್ನ ಪಡೆದುಕೊಳ್ಬಹುದು. ಯಾವ್ದಾದ್ರು ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂದಾಗ ವೆಪನ್ಸ್ ಆರ್ ವೆಪನ್ ಮುಖ್ಯ ನಮಗೆ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗಿದೆಯಲ್ಲ ಅನ್ನುವಂಥ ಇವು 2ರಲ್ಲಿ ಒಂದನ್ನ ಬರೆದು ಅಥವಾ ಈ ರೀತಿಯ ಪ್ರಶ್ನೆಗಳಲ್ಲಿ ಒಂದನ್ನ ಬರೆದು ನಾವು ದೀರ್ಘದಿಂದ ಸಂದರ್ಭವನ್ನ 3 ಅಂಕಗಳನ್ನ ಪಡೆದುಕೊಳ್ಳಬಹುದು. ಆಮೇಲೆ ಇಲ್ಲಿ 4 ಅಂಕದ ಪ್ರಶ್ನೆಗಳು 2 ಬರೀಬೇಕು. 5-6 ವಾಕ್ಯಗಳಲ್ಲಿ ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ? ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು ವಿವರಿಸಿರಿ. ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥನು ತಿಳಿಸಿದ್ದಾನೆ? ಹೀಗೆ ಇಲ್ಲಿ ಈ
4ರಲ್ಲಿ 2 ನಾವು ಬರೆದು 8 ಅಂಕಗಳನ್ನ ಈ ಒಂದು ಭಾಗದಿಂದ ಪಡೆದುಕೊಳ್ಳಬಹುದು. ಆಮೇಲೆ ಯಾವ್ದಾದ್ರು ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥದ್ದು. ಬಸಲಿಂಗ ಎದುರಿಸಿದ್ದ ಸಮಸ್ಯೆಗಳಾವು, ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ, ಧಣಿ ಮತ್ತು ಹೊಳೆಯ ನಡುವಿನ ಸಮರವನ್ನ ಚಿತ್ರಿಸಿ. ಈ 3ರಲ್ಲಿ ಒಂದನ್ನ ನಾವು ಬರೆದು 4 ಅಂಕಗಳನ್ನ. ಹಾಗೆ ದೀರ್ಘ ಗದ್ಯದಿಂದ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನ ವಿವರಿಸಿ, ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು. ಆಮೇಲೆ ನಿದ್ರೆ ಮಂಪರಿನಿಂದ ಡ್ರೈವರ್ನು ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಎಂದು. ಇವುಗಳಲ್ಲಿ ಒಂದನ್ನ ನಾವು ಬರೆದು ಒಂದು ಉತ್ತರವನ್ನ ಇಲ್ಲಿ ಪಡೆದು 4 ಅಂಕಗಳನ್ನ ಪಡೆದುಕೊಳ್ಳಬಹುದು. ಹೀಗೆ ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಪ್ರಮುಖವಾಗಿ ನಾವು 1 ಅಂಕದಲ್ಲಿಯೇ ನಾವು ಪಾಸ್ ಆಗುವಂತದ್ದು, ಮುಂದಿನದರಲ್ಲಿ ನಾವು ಹೆಚ್ಚಿನ ಸ್ಕೋರ್ ಮಾಡ್ಲಿಕ್ಕೆ ತುಂಬಾ ಅನುಕೂಲವಾಗಿರುವಂತಹ ಪ್ರಶ್ನೆ ಪತ್ರಿಕೆಯನ್ನ ಈ ಸಾರಿಯ ಮಾಡೆಲ್ ಬಿಟ್ಟಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.